ದುಷ್ಟ ಪಾಕಿಸ್ತಾನಿಗಳು ನಮ್ಮ ಗಡಿಯಲ್ಲಿ ಕಾಲಿಟ್ಟಿದ್ದಾರೆ ಅಂತ ಸುದ್ದಿ ಬಂದಿದೆ. ಒಂದ್ ವೇಳೆ ಮಿಲಿಟರಿಯಿಂದ ಅವ್ರಿಗೆ ಏನಾದ್ರೂ ಕರೆ ಬಂದಿರಬಹುದು. ಹಾಗೇನಾದ್ರೂ ಇದ್ದಿದ್ರೆ ನನಗೆ ಇನ್ಫಾರ್ಮ್ ಮಾಡ್ತಾ ಇದ್ರು. ನನ್ ಸೂರ್ಯ ಒಮ್ಮೆ ಮಾತು ಕೊಟ್ಟ ಮೇಲೆ ಯಾವತ್ತೂ ತಪ್ಸಲ್ಲ, ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಅವರ ಸವಿ ನೆನಪಲ್ಲಿ ಈ ಕವನ ಬರಿತಾ ಇದ್ದೀನಿ. ಅವ್ರು ಬಂದ ತಕ್ಷಣ ಸರ್ಪ್ರೈಸ್ ಆಗಿ ಪ್ರೆಸೆಂಟ್ ಮಾಡ್ತೇನೆ. ಭೂಮಿಗೆ ಬೆಳಕು ನೀಡುವ ಸೂರ್ಯ ಅಜರಾಮರ ಆ ಬಾನಿನಲ್ಲಿ, ಈ ಸುಮತಿ ಬಾಳಲಿ ಬೆಳಕು ನೀಡುವ ನನ್ನೊಲವಿನ ಸೂರ್ಯ ವಿರಜಮನ ಈ ನನ್ನ ಪುಟ್ಟ ಹೃದಯದಲ್ಲಿ. ಇಂತಿ ನಿಮ್ಮ ಬರುವಿಕೆಯನ್ನು ಎದುರು ನೋಡುತ್ತಿರುವ ನಿಮ್ಮ ಪ್ರೀತಿಯ ಧರ್ಮಪತ್ನಿ ಸುಮತಿ. ಕಲ್ಲು ಸಕ್ಕರೆಯಂತೆ, ಬೆಲ್ಲ ಬೆಣಸೆಯಂತೆ, ಮಾವು ಮಲ್ಲಿಗೆಯಂತೆ, ಹಾಲು ಜೇನಿನಂತೆ ನನ್ನ ಎದೆಯಲ್ಲಿ ಹರಿಸಿದೆ ಸಂತೋಷದ ಹೊಡಲು. ಈ ಕ್ಷಣದಲ್ಲಿ ಬಂದೆ ನಿನ್ನೆದುರಲ್ಲಿ ನಾನು. ಯಾವಾಗ ಬಂದ್ರಿ? ಎಲ್ಲಿದ್ರಿ ಇಷ್ಟೊತ್ತನ? ಈಗ ತಾನೇ ಬಂದೆ. ಕಣ್ಣಿಗೆ ಹಬ್ಬ ಉಂಟು ಮಾಡೋ ಬಣ್ಣ ಬಣ್ಣ ಪಿತ್ತಾಂಬರನ್ನುಟ್ಟುಕೊಂಡು ಕವನ ವಾಸಿಸ್ತಾ ಇದೆಯಲ್ಲ, ನಿನ್ನ ಧ್ವನಿಯಿಂದ ಕೇಳಿ ಬರುತ್ತಿರುವ ಇಂಪಾದ ಕವನನ ಹಾಗೆ ಹೃದಯ ತುಂಬಿ ಕೇಳ್ತಾ ಇದೆ. ಮತ್ತೆ ನಮ್ಮವರು ಕವಯತ್ರಿ ಆಗ್ತೀರಿ ಅಂದಂಗಾಯ್ತು. ಇದಕ್ಕೆಲ್ಲ ನೀವೇ ಅಲ್ವೇ ಕಾರಣ? ನಾನು ಹೇಗೆ ಕಾರಣ ಆಗ್ತೀನಿ? ಕೇಳ್ತಾ ಇದ್ರಲ್ಲ, ನೀವು ನನಗಾಗಿ ಬರೆಯುತ್ತಿದ್ದ ಒಂದೊಂದು ಪತ್ರ ಕೂಡ ಒಂದೊಂದು ಕವನಗಳಿದ್ದಂತೆ. ಆ ನಿಮ್ಮ ಸವಿ ನೆನಪಲ್ಲೇ ಕಾಲ ಕಳಿತಿದ್ದೆ. ಸುಮತಿ, ಹಾಗಾದ್ರೆ ಆ ಸವಿಜೇನನ ನಿನ್ನ ತುಟಿಯಿಂದ ಸ್ವಲ್ಪ. ಏನ್ರಿ ಇದು? ಅದು ಇಲ್ಲಿ ಇಷ್ಟೊತ್ತಲ್ಲಿ ಏನಾಗಿದೆ? ಇಲ್ಲಿ ಪ್ರಶಾಂತವಾದ ವಾತಾವರಣ, ಹಕ್ಕಿಗಳ ಚಿಲಿಪಿಲಿ ಕಲರವ, ಚುಗುರು ನಿಂತ ಮಾಮರದ ಕೋಗಿಲೆ ಧ್ವನಿ ಕಿಂಪಾಗಿ ತೀಲಿ ತೀಲಿ ಬರ್ತಾ ಇದೆ. ನಮ್ಮಿಬ್ಬರ ಪ್ರಣಯಕ್ಕೆ ಇದೇ ಪ್ರಶಾಂತವಾದ ಸ್ಥಳ ಅಲ್ಲವೇ? ನಿಮ್ಮ ಕೇಳ್ತಾ ಇದ್ರೆ ಬೆಂಕಿ ಮುಂದೆ ಬೆಣ್ಣೆ ಕರಗಿದಂತೆ ಎಲ್ಲಿ ನಾನು ಕರಗ್ ಹೋಗ್ತೀನೋ ಅನ್ನೋ ಭಯ ನನಗೆ. ಏ ಸುಮತಿ, ಬೆನ್ನಿನ ಒಯ್ದು ಬೆಂಕಿ ಮುಂದೆ ಇಟ್ಟಾಗಲೇ ಸವಿಯಲಿಕ್ಕೆ ಸಿಹಿಯಾದ ತುಪ್ಪ ಬರುವುದಲ್ಲವೇ? ಮಗು ಬಂದ್ಬಿಟ್ರೆ ಮಗು ಸ್ಕೂಲಿಗೆ ಹೋಗಿರ್ತಾನೆ, ಮನೆಯಲ್ಲಿ ಯಾರು ಇರೋದಲ್ಲ, ನಾವಿಬ್ರೇ ಅಂತ ಈಗ ಹೇಳಿ ಮಗುನ ಹೆಸರು ಹೇಳ್ತಾ ಸತಾಯಿಸ್ತಾ ಇದೀಯಾ ನನ್ನ? ಇಷ್ಟು ದಿನ ಸಿಗದಿರೋ ನಿಮ್ಮ ಪ್ರೀತಿನ ಅಸಲು ಬಡ್ಡಿ ಸಮೇತ ವಸೂಲಿ ಮಾಡ್ತೇನೆ. ಏ ನನ್ ಚಿನ್ನ, ಮೊದಲು ಅಸಲು ಕೊಡುವ ಆಮೇಲೆ ಬಡ್ಡಿ ಕೊಡುವಂತೆ. ರತ್ನವೇ ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ. ಚುಮ್ಮು ಚುಮ್ಮು ಚಳಿಯಲಿ ರವಿಯ ರಶ್ಮಿಯಲಿ, ಚುಮ್ಮು ಚುಮ್ಮು ಚಳಿಯಲಿ ರವಿಯ ರಶ್ಮಿಯಲಿ, ಮೀರ ಮೀರ ಮಿಂಚುವೆ ನೀರತಿಯ ರೂಪವೇ, ಮೀರ ಮೀರ ಮಿಂಚುವೆ ನೀರತಿಯ ರೂಪವೇ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ. ನನ್ನ ನಯನವು ನಿನ್ನ ನಯನವ, ನನ್ನ ನಯನವು ನಿನ್ನ ನಯನವ ಸಂಧಿಸುವ ತವಕವು, ನೀ ಕಾಮನ ರೂಪವು ಸಂಧಿಸುವ ತವಕವು, ನೀ ಕಾಮನ ರೂಪವು. ಆ ಚಂದ್ರಾರ್ಕವ, ಆ ಚಂದ್ರಾರ್ಕವ, ಆ ಚಂದ್ರಾರ್ಕವ,
ಹೊಳೆಯ ಕರೆವೆ ಕರೆವೆ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ಸುಡುವ ಬಿಸಿಲಾಗಿ ಹರಿಸು ಹರಿಸು ನೀರಾವಿಯಾಗಿ ಬರುವೆ ಬರುವೆ ನಾನು ನಿನ್ನೊಳಗೆ ನಾನು ನಿನ್ನೊಳಗೆ ನಾನು ನಿನ್ನೊಳಗೆ ನಾನು ನಿನ್ನೊಳಗೆ ಹೆಜ್ಜೆಯು ನವ್ಯ ಜೀವನ ಭವ್ಯ ರಸಮಯ ಘಳಿಗೆಯಲ್ಲಿ ಅನುರಾಗದ ಮೊಗ್ಗು ಅರಳಿ ಕಾದಿದೆ ಅನುರಾಗದ ಮೊಗ್ಗು ಅರಳಿ ಕಾದಿದೆ ಈ ಆಶಾಲತೆಯಲಿ ಈ ಆಶಾಲತೆಯಲಿ जय हिंद मेजर सूर्या। ಎಸ್ ಸರ್. मेजर सूर्या, पाकिस्तानी सेना सीमा पर आक्रमण कर रही है, युद्ध की आशंका है, आपको तुरंत निकल जाना चाहिए और ड्यूटी पर रिपोर्ट करना चाहिए। You have been made the commander of this army mission. Yes, you sir. should go immediately. जय हिंद। ಜೈ ಹಿಂದ್. ಸುಮತಿ, ಯಾಕೆ ಕಣ್ಣಲ್ಲಿ ನೀರು? ರೀ, ಏನ್ರಿ ಇದು ದುರ್ದೈವ? ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿರ್ಬೇಕು ಅಂತ ರಜೆ ಹಾಕಿ ಬಂದಾಗ್ಲೆಲ್ಲ ಏನಾದ್ರೂ ಒಂದು ತೊಂದರೆ ಆಗ್ತಾನೆ ಇರುತ್ತಲ್ಲ. ನಿಮ್ಮ ಜೊತೆ ಸಂತೋಷವಾಗಿರೋದು ನನ್ನ ಹಣೆಯಲ್ಲಿ ಬರ್ದೇ ಇಲ್ವಾ? ದುರ್ದೈವ ಅಲ್ಲ ಕಣೆ, ಇದು ಸುದೈವ. ಯಾಕಂದ್ರೆ ಎಲ್ಲ ಬಾಳ್ನಲ್ಲಿ ಇಂಥ ಅವಕಾಶ ಒದಗಿ ಬರೋದಿಲ್ಲ. ಆರ್ಮಿಯಲ್ಲಿ ಆಫೀಸರು ನಿನ್ನ ಗಂಡನ ಪರಾಕ್ರಮದ ಮೇಲೆ ವಿಶ್ವಾಸವಿಟ್ಟು ಮಿಷನ್ಗೆ ಈ ಸಲ ನನ್ನನ್ನು ಚೀಫ್ ಕಮಾಂಡರ್ ಆಗಿ ಮಾಡಿದ್ದಾರೆ. ಈ ಸಲ ನಾನು ಹೋಗ್ಬೇಕು ಚಿನ್ನ. ಪಾಕಿಸ್ತಾನಗಳನ್ನು ಒತ್ತು ಓಡಿಸಲೇಬೇಕು. ನೀನು ಹೀಗೂ ಕಣ್ಣೀರು ಹಾಕದೆ ಗಂಡನನ್ನು ಬೀಳ್ಕೊಡ್ತೀಯ. ಆ ದುಷ್ಟ ಪಾಕಿಸ್ತಾನಿಗಳು ನಮ್ಮ ಗಡಿಯಲ್ಲಿ ಕಾಲಿಟ್ಟಿದ್ದಾರೆ ಅಂದ್ರೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡೇ ಬಂದಿರ್ತಾರಲ್ವಾ? ಅವ್ರು ಏನೇ ಸಿದ್ಧತೆ ಮಾಡಿಕೊಂಡು ಬಂದಿರಲಿ, ಅವರೇನು ಮಂತ್ರ ಕುತಂತ್ರಗಳನ್ನ ಮಾಡಿರಲಿ, ಈ ತರ ಪಾಕಿಸ್ತಾನಗಳ ಮಟ್ಟ ಹಾಕಿ ಈ ತಾಯಿನಾರ ಕೀರ್ತಿನ ಎತ್ತಿ ಹಿಡಿದಿರಿ. ಹೀಗೆ ದುಃಖಿಸಬಾರದು. ಪ್ರತಿಯೊಬ್ಬ ಸೈನಿಕನ ಹೆಂಡತಿ ಕೂಡ ಗಂಡನ ಬೆಂಬಲವಾಗಿ ನಿಂತು ಗಂಡನ್ನು ಸಂತೋಷವಾಗಿ ಬೀಳ್ಕೊಟ್ರಿ ನಮ್ಮ ರಾಷ್ಟ್ರ ಯಾವಾಗಲೂ ಬಲಿಷ್ಠವಾದ ರಾಷ್ಟ್ರ ಆಗಿರುತ್ತೆ. ಬ್ಯಾಗ್ ರೆಡಿ ಮಾಡ್ಕೊಂಡು ಬರ್ತೀನಿ. ಸರಿ ರೀ, ನೀವು ನನ್ನ ಬಗ್ಗೆ, ಮನೆ ಬಗ್ಗೆ, ಮಗು ಬಗ್ಗೆ ಏನು ಚಿಂತೆ ಮಾಡಬೇಡಿ. ನಿಮ್ಮ ಹೆಸರಿಗೆ ಕಲಂಕ ಬರೋ ರೀತಿಯಲ್ಲಿ ನಿಮ್ಮ ಮಗನ ನಾನು ಯಾವತ್ತೂ ಬೆಳೆಸೋದಿಲ್ಲ ಅಂತ ಇದು ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಸುಮತಿ, ನಿನ್ನಂತೆ ಪ್ರತಿಯೊಬ್ಬ ಹೆಂಡತಿ ಕೂಡ ಮಕ್ಕಳನ್ನ ಒಂದು ಆಸ್ತಿಯನ್ನಾಗಿ ಮಾಡಿದರೆ ನಮ್ಮ ರಾಷ್ಟ್ರ ಯಾವಾಗಲೂ ಬಲಿಷ್ಠವಾದ ರಾಷ್ಟ್ರ ಆಗಿರುತ್ತೆ. ನನಗೆ ತಡವಾಗುತ್ತದೆ. ಬೇಗನೆ ಹೋಗು, ಬ್ಯಾಗ್ ತೆಗೆದು ನಿಂತ್ಕೊಂಡು ಬಾ. ಇಷ್ಟರಲ್ಲೇ ಮಗು ಬರ್ತಿದ್ದ, ಅವ್ನು ಮಾತಾಡ್ಸ್ಕೊಂಡೇ ಹೋಗ್ಬೋದು. ಬೇಡ ಕಣೆ, ಮೊದಲು ಸಮಯವಾಗಿದೆ. ಮಗನ್ ಮಾತಾಡ್ಸ್ಕೊಂಡ್ರೆ ಮಹೇಂದ್ರ ತುಂಬಾ ಹಠ ಮಾಡ್ತಾನೆ. ಸ್ಕೂಲಿಗೆ ಹೋಗುವಂತಾಗಿತ್ತು. ಬೇಡ, ನಾನು ಹೊರಡುತ್ತೀನಿ. ನೀವು ಹೋಗೋಕೆ ಜಯಶಾಲಿಯಾಗಿ ಬರಲೆಂದು ನಾನು ಪ್ರಾರ್ಥಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ ಜೈ! ಬೋಲೋ ಭಾರತ್ ಮಾತಾ ಕಿ ಜೈ ಹಿಂದ್! ಜೈ ಹಿಂದ್! ಜೈ ಹಿಂದ್! ಬರೀ ಕಡೆ ಜಾಗ್ರತೆ. ಒಂದು ಮಾತ್ರ ಸತ್ಯ, ಈ ಸಲ ನಡೆಯುತ್ತಿರುವ ಯುದ್ಧದಲ್ಲಿ ಆ ದುಷ್ಟ ಪಾಕಿಸ್ತಾನಿಗಳನ್ನು ಮಟ್ಟ ಹಾಕಿ ಭಾರತದ ಕೀರ್ತಿಯನ್ನು ಎತ್ತಿ ಹಿಡಿದಿರಿ. ಒಂದು ವೇಳೆ ಯುದ್ಧ ಆದ ಮೇಲೆ ಸೋಲು ಗೆಲುವು ಸಾವು ನೋವು ಎಲ್ಲವೂ ಇರುವುದೇ. ಯುದ್ಧದಲ್ಲಿ ಹುತಾತ್ಮನಾದರೆ ಪಾರ್ಥಿವ ಶರೀರದ ಮೇಲೆ ಭಾರತ ಕೀರ್ತಿ ಪತಾಕೆಯನ್ನು ಹೊತ್ತು ತರ್ತೀನಿ. ಈ ಭಾರತದ ಪುಣ್ಯ ಭೂಮಿಗೆ, ಈ ಮುದಲ್ ನಗರಕ್ಕೆ ಇಂಡಿಯನ್ ಫ್ಲಾಗ್
ಬಾರದಂದ್ರೆ ಸತ್ಯ ಸತ್ಯ ಸತ್ಯ. ಸಮತಿ, ನಾನಿನ್ನು ಹೊರಡ್ತೀನಿ. ಕೊಟ್ಟ ಹುಡುಗರಿಗೆ ಕೈ ಮುಗಿದ ಹೇಳತನ್ನ